ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನಂತಂದರೆ, ರಾಹುಕೇತು 2025-26ರಲ್ಲಿ ಪಥ ಬದಲಾವಣೆಯಿಂದ ವೃಶ್ಚಿಕ ಲಗ್ನ ಹಾಗೂ ವೃಶ್ಚಿಕ ರಾಶಿಯವರಿಗೆ ಉಂಟಾಗುವಂತಹ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ವಿಚಾರ ಮಾಡ್ತಾ ಹೋಗೋಣ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಮತ್ತಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ವಾಟ್ಸಪ್ ನಂಬರ್ ಬಂದು 70198065ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆನಂತರ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯಲ್ಲಿ ಸಂಚಾರ ಮಾಡುವಂತಹ ರಾಹು ನಿಮಗೆ ಯಾವ ರೀತಿಯಲ್ಲಿ ಫಲವನ್ನು ಕೊಡ್ತಾರೆ ಅಂತೇಳಿ ನೋಡ್ತಾ ಹೋಗೋಣ. ಜೊತೆಗೆ ಕೇತು ಬಂದು ನಿಮಗೆ 10ನೇ ಮನೆಯಲ್ಲಿ ಸಂಚಾರ ಮಾಡುವಂಥದ್ದು. 4ನೇ ಮನೆಯಲ್ಲಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ 4ನೇ ಸಂಚಾರ ಸ್ಥಾನದಲ್ಲಿ ಹೆಚ್ಚಾಗಿ ಅಶುಭ ಫಲವನ್ನೇ ಕೊಡುವಂಥದ್ದು ಅಂತ. ನಿಮ್ಮ ತಾಯಿ ಅಥವಾ ನಿಮ್ಮ ತಾಯಿಯ ಚಿಕ್ಕಮ್ಮ, ಈ ಥರ ತಾಯಿಗೆ ಸಮಾನರು ಯಾರಿರ್ತಾರೆ ಅವರಿಗೆ ಆರೋಗ್ಯದಲ್ಲಿ ಹೆಚ್ಚು ಏರುಪೇರು ಉಂಟಾಗೋದು ಅಥವಾ ತಾಯಿ ಹಾಸಿಗೆ ಹಿಡಿಯುವಂಥದ್ದು. ಜೊತೆಗೆ ಬಲವಾಗಿ ಪೀಡಿತರಾಗ್ತಾರೆ ನಿಮ್ಮ ತಾಯಿ. ಹಾಗೆ ಹೊಟ್ಟೆಯ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳಿರುತ್ತೆ, ಮಾನಸಿಕ ವ್ಯಾಧಿಗಳು ಉಂಟಾಗುತ್ತೆ. ತಾಯಿಗೆ ಏನೋ ಒಂದು ಆಪತ್ತು, ತಾಯಿಗೆ ಏನೋ ಒಂದು ಕಷ್ಟ, ಹೊಸ ಕಾರ್ಯಗಳನ್ನು ಮಾಡಲಿಕ್ಕೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಒಂದು ಆರಂಭ ಮಾಡದ ಬೇಡವಾ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಕನ್ಫ್ಯೂಷನ್ ಸರಿ ಇರ್ತದೆ. ಎಷ್ಟೋ ವರ್ಷಗಳಿಂದ ಅಥವಾ ಎಷ್ಟೋ ಬಾರಿ ಹಾಸಿಗೆ ಹಿಡಿದಂಥ ತಾಯಿಂದಿರು ಅಥವಾ ತೀವ್ರವಾಗಿ ಅನಾರೋಗ್ಯಕ್ಕುಂಟಾದಂಥ ಅವರು ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ವಿಭಿನ್ನವಾದ ಒಂದು ಪಾರ್ಶ್ವವಾಯು ಅಥವಾ ಲಕ್ವ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಏನಿರುತ್ತೆ, ಲಾಂಗ್ ಟೈಮ್ ಡಿಸೀಸ್ ಅಂತ ಏನಿರುತ್ತೆ ಅಥವಾ ಸಡನ್ ಆಗಿ ಅಂತ ಹೇಳ್ತೀವಿ. ರಾಹು ಅಂತಂದ್ರೇ ಸಡನ್ ಅಂತಲೇ ಹೇಳ್ತೀವಿ. ಇಂತಹ ಸಂದರ್ಭದಲ್ಲಿ ತಾಯಿಯ ಒಂದು ಜೀವಕ್ಕೆ ಕುತ್ತು ಅಥವಾ ತಾಯಿಯನ್ನು ಕಳೆದುಕೊಳ್ಳುವಂಥದ್ದು ಹೆಚ್ಚಾಗಿರುತ್ತೆ. ಹಾಗೇನೇ ಹಾಗಂತೇಳಿ ಭಯಪಡೋದು ಬೇಡ. ನಾವೆಲ್ಲ ಹುಟ್ಟಿರೋದ ಮೇಲೆ ಸಾವು ನಿಶ್ಚಿತವಾಗಿರುವಂಥದ್ದು. ಹಾಗೇನೇ ಹೊಸ ಕಾರ್ಯಗಳೇನಾದರೂ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಆರಂಭ ಸದ್ಯಕ್ಕೆ ಮಾಡಬೇಡಿ. ಹಾಗೂ ಮಾಡಬೇಕು ಅಂತಿದ್ರೆ ನಿಮ್ಮ ದಶಾಭುಕ್ತಿ ವೆರಿ ವೆರಿ ಇಂಪಾರ್ಟೆಂಟು. ಹಾಗೆಯೇ ನಿಮ್ಮ ಮೂಲ ಜಾತಕವನ್ನು ಸಮೇತ ನೋಡಿ ನಿರ್ಣಯನ ಮಾಡಬೇಕು. ಕೆಲವರಿಗೆ ಮನೆ ಬದಲಾವಣೆ ಮಾಡಬೇಕು, ಯಾಕೋ ಈ ಮನೆಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ. ಆದರೆ ಇಲ್ಲಿ ದಯಮಾಡಿ ಅರ್ಥ ಮಾಡ್ಕೋಬೇಕು, ರಾಹು 4ನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭ ಖಂಡಿತವಾಗ್ಲೂ ಅದು ಹೆಚ್ಚಾಗಿ ಕಾಡಲ್ಪಡುತ್ತೆ ಅಂತ ಹೇಳ್ತೀನಿ. ಹಾಗೇನೇ ಮಕ್ಕಳ ವಿದ್ಯಾಭ್ಯಾಸ ಏನಾದರೂ ಇತ್ತು ಅಂತಂದರೆ ವಿದ್ಯಾಭ್ಯಾಸದಲ್ಲಿ 7ನೇ ತರಗತಿಯ ಮಕ್ಕಳು ತನಕ ಅಂತ ಯಾರಿದ್ದಾರೆ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳೇ ಹೆಚ್ಚಾಗಿರುತ್ತೆ. ಈ ಸ್ಕೂಲ್ ಬಿಟ್ಟು ಆ ಸ್ಕೂಲು, ಆ ಸ್ಕೂಲ್ ಬಿಟ್ಟು ಈ ಸ್ಕೂಲು, ಅಥವಾ ಫೀಸ್ ಇದ್ರೂ ಹೋಗೋಕ್ಕಾಗಲ್ಲ, ಹೋದ್ರೂ ಏನೋ ಅನಾರೋಗ್ಯ, ಈ ಥರ ಇರುತ್ತೆ. ಸೊ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇತರರ ಜೊತೆಗೆ ಒಂದು ಶತ್ರುತ್ವ ಉಂಟಾಗೋದು, ಕುಟುಂಬದಿಂದ ಒಂದು ಶೋಕವನ್ನು ನಿರ್ಮಾಣ ಆಗುವಂಥದ್ದು ಅಥವಾ ಶೋಕಕ್ಕೆ ಸಂಬಂಧಪಟ್ಟ ಹಾಗೆ ರೀತಿಯಲ್ಲಿ ಆಗುತ್ತೆ. ಹಾಗೆ ನಿಮಗೆ ಒಂದು ವಾಹನ, ಒಂದು ಅಪಘಾತ, ಸ್ಥಿರಾಸ್ತಿ ಅಥವಾ ಒಂದು ಆಸ್ತಿಗಳು ಅಂತ ಏನಿದೆ ಅದು ನಷ್ಟವನ್ನು ನೀವು ಅನುಭವಿಸಬೇಕಾಗುತ್ತೆ. ಹಾಗೇನೇ ನಾವು ಒಂದು ಭೂಮಿ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಒಂದು ಸುಖ ಅಂತ ಏನಿದೆ ಅವೆಲ್ಲಕ್ಕೂ ಸ್ವಲ್ಪ ಅಡ್ಡಿ ಆತಂಕಗಳು ನಿಮಗೆ ಉಂಟಾಗುತ್ತೆ ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿಯವರಿಗೆ ಅಂತ. ಹಾಗಾಗಿ ಹೆಚ್ಚಿಗೆ ಇದರ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೇನೇ ಕೇತು ನಿಮಗೆ ಜನ್ಮ ಚಂದ್ರನಿಂದ ಅಥವಾ ಜನ್ಮ ಲಗ್ನದಿಂದ 10ನೇ ಮನೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಅಶುಭ ಫಲವನ್ನೇ ನಿಮಗೆ ನೀಡ್ತಾನೆ. ಯಾಕಂದರೆ ನಿಮ್ಮ ಜನ್ಮ ಲಗ್ನ ಅಥವಾ ಜನ್ಮ ಚಂದ್ರನಿಂದ ಗುರು ಬಂದು 8ನೇ ಮನೆಯಲ್ಲಿ ನಿಮಗೆ 8ನೇ ಮನೆಯನ್ನು ನೋಡ್ತಿರ್ತಾನೆ. ಹಾಗಾಗಿ ನಿಮಗೆ ಸರ್ಕಾರ ದಂಡ ವಿಧಿಸುವಂಥದ್ದು, ತೊಂದರೆಗೆ ಒಳಗಾಗುವಂಥದ್ದು ಅಥವಾ ಇದ್ದಕ್ಕಿದ್ದಂಗೆ ಹಣವನ್ನು ಕಳ್ಕೊಳ್ಳುವಂಥದ್ದು ಅಥವಾ ಇದ್ದಕ್ಕಿದ್ದಂಗೆ ಹಣ ಬಂದ್ರೂ ಅದು ನಿಮ್ಮ ಕೈಯಲ್ಲಿ ನಿಲ್ಲದೇ ಇಲ್ಲ ಅಥವಾ ಒಂದು ನಿರಾಸೆ ಆಗೋದು, ಒಂದು ಅತೃಪ್ತಿ ಆಗುವಂಥದ್ದು, ಎಲ್ಲ ವಿಷಯಗಳಲ್ಲೂ ನಿಧಾನವಾಗುವಂಥದ್ದು, ಎತ್ತರ ಪ್ರದೇಶದಿಂದ ಬಿದ್ದು ಹೋಗುವಂಥದ್ದು ಅಥವಾ ಆಕಸ್ಮಿಕವಾಗಿ ಹಣದ ಲಾಭವು ಕೆಟ್ಟ ಹವ್ಯಾಸಗಳಿಂದ ಕಳ್ಕೊಂಡ್ಬಿಡುವಂಥದ್ದು. ಹಣ ಬಂತು, ನಿಮಗೆ ಗುರು 2ನೇ ಮನೆಯನ್ನು ನೋಡ್ತಾ ಇದ್ದಾನೆ, ಯಾರೋ ನಿಮ್ಮ ಪೂರ್ವಿಕರ ಆಸ್ತಿ ಸಿಕ್ತೋ ಅಥವಾ ಪೂರ್ವಿಕರು ಏನೋ ಹಣವನ್ನು ಕೊಟ್ಟರೋ ಅಥವಾ ನಿಮಗೆ ಬಂದು
ತಂದೆ ಮನೆ ಕಡೆಯಿಂದ ಏನೋ ಹಣ ಬಂತು, ಈ ಥರ ಎಷ್ಟೋ ವರ್ಷಗಳಿಂದ ಬರಬೇಕಾಗಿರೋದು ಏನಾದರೂ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಏನಾಗುತ್ತೆ, ಒಂದು LICದು ಬಂತು, PFದು ಬಂತು, ಈ ಥರ ಅಂತಹ ಹಣವನ್ನು ಅಥವಾ ನೀವು ಮಿಸ್ಸಾಗಿ ಅದನ್ನು ನೀವು ಕಳ್ಕೊಂಡ್ಬಿಡುವಂಥದ್ದು. ಹಾಗೆ ಬೆಂಕಿಯಿಂದ ಅಪಘಾತಗಳಾಗೋದು, ಒಂಥರ ಗರ್ವ. ಮೊದಲೇ ನೀವುಗೆ ಸ್ವಲ್ಪ ನೀವು ಯಾರು ಸುದ್ದಿಗೆ ಹೋಗಲ್ಲ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವರು, ಆದರೂ ಇವರಿಗೆ ಸ್ವಲ್ಪ ಅಹಂ ಇದೆ, ನಾನು ನಂದು ಆ ಥರ ಎಲ್ಲ. ಯಾಕಂದರೆ ಚೇಳಿನ ಥರ ಅವರು, ಯಾರಿಗೂ ಕುಟುಕಕ್ಕೆ ಹೋಗಲ್ಲ, ಕುಟುಕಿದ್ರೆ ಅವರು ಬಿಡಲ್ಲ. ಚೇಳಿನ ಬುದ್ಧಿ ನಿಮಗೆ ಗೊತ್ತೇ ಇದೆ. ಹಾಗೇನೇ ಗರ್ವ, ಸೊಕ್ಕು ಇವೆಲ್ಲವೂ ಈ ಸಮಯದಲ್ಲಿ ಇನ್ನಷ್ಟು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಹಾಗೆ ಸರ್ವಸಂಗ ಪರಿತ್ಯಾಗವನ್ನು ಕೆಲವರು ಸಮೇತ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಇಂತಹ ಒಂದು ಕೇತು 10ನೇ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆಗೆ ಹೋಗಿ ಕೆಲಸವನ್ನು ಸಮೇತ ನೀವು ಮಾಡುವಂಥದ್ದು ಅಥವಾ ಕೆಲಸಗಳಲ್ಲಿ ಏರಿಳಿತಗಳು ಸಮೇತ ಕಂಡುಬರುತ್ತೆ. ಹಾಗೇನೇ ದಂಡ ವಿಧಿಸ್ಕೊಳ್ಳುವಂಥದ್ದು ಅಂತ ಹೇಳಿದೆ. ಹಾಗೇನೇ ನಾವು ಸಣ್ಣ ವಿಚಾರ, ಒಂದು ಹೆಲ್ಮೆಟ್ ಹಾಕೊಂಡಿರಲ್ಲ ಅಂತ ಅಂದ್ಕೊಳ್ಳಿ, ಹೋಗಿ ಅನ್ನೆಸೆಸರಿಯಾಗಿ ದಂಡ ಕಟ್ಟುವಂಥದ್ದು, ಅಥವಾ ಯಾವುದೋ ಮಗ ಇದ್ದಾನೆ ಅವನಿಗೇನೋ ವೆಹಿಕಲ್ ಕೊಟ್ಟಿದ್ದು ಅವನು ಹೋಗಿ ಸುಮ್ಮನೆ ದಂಡ ಕಟ್ಟುವಂಥದ್ದು. ಹೀಗೆ ಸರ್ಕಾರದ ವಿಚಾರವಾಗಿ ಅದು ಯಾವುದೇ ರೀತಿಯಲ್ಲಾಗಿರ್ಬೋದು ಒಂದು ದಂಡ ಕಟ್ಟುವಂಥದ್ದು ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಹಾಗೆ ಎಲ್ಲ ವಿಷಯಗಳ ಬಗ್ಗೆ ನಿಧಾನವಾಗಿ ಯೋಚನೆಯನ್ನು ಮಾಡಿ, ಹಾಗೇನೇ ಯಾವುದೇ ಟೂರ್ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರಗಳಿಗೆ ಹೋಗ್ಬೋದು, ಅಂತಹ ಸಂದರ್ಭದಲ್ಲಿ ನೀವು ನಿಧಾನವಾಗಿ ಹತ್ತುವಂಥದ್ದು ಅಥವಾ ಯಾರೋ ಒಬ್ಬರದ್ದು ಸಹಾಯವನ್ನು ಪಡ್ಕೊಳ್ಳಿ, ಅಥವಾ ನಿಮಗೆ ಆಗಲಿಲ್ವಾ ಅಂತಹ ಪ್ರಯಾಣವನ್ನು ನೀವು ಸ್ಥಗಿತಗೊಳಿಸಿ ಅಂತ ಹೇಳ್ತೀನಿ. ಸೊ ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನು ಮಾಡಿ ಅಂತ ಹೇಳ್ತೀನಿ. ಹಾಗೇನೇ ಸಣ್ಣ ಸಣ್ಣ ಪುಟ್ಟ ಅಂತ ಒಂದು ಇನ್ಫೆಕ್ಷನ್ಗೆ ನೀವು ಒಳಗಾಗುವಂಥದ್ದು, ನೀರಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳನ್ನು ಅನುಭವಿಸೋದು, ಆಹಾರ ಪದಾರ್ಥಗಳು ಅಥವಾ ಶೀತ ಬಾಧೆ ಅಂತ ಏನಿದೆ ಅದರಿಂದ ನಿಮಗೆ ಇದ್ದಕ್ಕಿದ್ದಂತೆ ಒಂದು ದೇಹದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಇದರಿಂದ ಆಸ್ಪತ್ರೆಗಳಿಗೆ ನೀವು ಹಣದ ಸುರಿವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಯಾವ ವಿಚಾರವನ್ನು ನೀವು ಅರ್ಜಿಸ್ಕೋಬೇಕು, ಯಾವುದು ಮಾಡಬೇಕು ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡಿ ಅಂತ ಹೇಳ್ತೀನಿ. ಹಾಗೇನೇ ಇಲ್ಲಿ ಬಂದು ನಿಮಗೆ ಪರಿಹಾರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಎಕ್ಕದ ಹೂವು ಇರುತ್ತೆ. ಆ ಎಕ್ಕದ ಹೂವಿನಿಂದ ಪ್ರತಿ ಚೌತಿ ಅಂತ ನಾವೇನು ಹೇಳ್ತೀವಿ, ಚೌತಿ ದಿನನಾದರೂ ಮಾಡಿ ಅಥವಾ ಮಂಗಳವಾರ ದಿನ ಗಣಪತಿಗೆ ಸಾಧ್ಯವಾದಷ್ಟು 108 ಎಕ್ಕದ ಹೂವನ್ನಾದರೂ ಕೊಡ್ಬೋದು, ಅಥವಾ 21 ಆದರೂ ಕೊಡ್ಬೋದು. ಇಲ್ಲ ಗರಿಕೆ ಇದೆ ಅಂದರೆ ಆ ಗರಿಕೆ ಹುಲ್ಲನ್ನು ಸಮೇತ ನೀವು ಕೊಡ್ಬೋದು. ಇಲ್ಲದಿದ್ದರೆ 21 ಕರ್ಜಿಕಾಯಿ ಅಂತ ಏನು ಹೇಳ್ತೀವಿ, ಆ ಕರ್ಜಿಕಾಯಿ ಹಾರಗಳನ್ನು ಹಾಕೋದ್ರಿಂದ ಅಥವಾ ಉದ್ದಿನ ವಡೆಯನ್ನು ಸಮೇತ ನೀವೇ ಮನೆಯಲ್ಲಿ ಮಾಡಿ ಗಣಪತಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಏನಾಗ್ಬೋದು ಅಂತಂದರೆ 100ಕ್ಕೆ 100 ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ 80 ತಪ್ಪಿದರೆ 60 ಭಾಗ ಸಮಸ್ಯೆಗಳನ್ನು ಅನುಭವಿಸಿ 40 ಭಾಗ ನೀವು ಕಳ್ಕೊತೀರಿ. ಎಷ್ಟೋ ವಾಸಿ ಅಲ್ವಾ 40 ಭಾಗ ಅಂದಾಗ. ಹಾಗೇನೇ ಇಲ್ಲಿ ಬಂದು ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಇನ್ನಷ್ಟು ಸಮಸ್ಯೆಗಳು ನಿಮಗೆ ಉಲ್ಬಣ ಆಗುತ್ತೆ. ಯಾರ ಜೊತೆನೂ ಶತ್ರುತ್ವ ಬೇಡ, ಗರ್ವ ಬೇಡ, ಸೊಕ್ಕು ಬೇಡ ಅಂತ ಹೇಳ್ತೀನಿ. ಹಾಗೇನೇ ಯಾವುದೇ ಒಂದು ಗ್ಯಾಸ್ ಆಗಿರ್ಬೋದು, ಒಂದು ಸೀಮೆಣ್ಣೆದಾಗಿರ್ಬೋದು, ಪೆಟ್ರೋಲ್ ಗಾಡಿಯಾಗಿ ಎಲೆಕ್ಟ್ರಿಕಲ್ ಗಾಡಿಯಾಗಿರ್ಬೋದು, ಇವೆಲ್ಲ ಹೋಗಬೇಕಾದ್ರೆ ಹುಷಾರಾಗಿ ಹೋಗಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇ ಇಂತಹ ಒಂದು ಮಾಂತ್ರಿಕ ಬಾಧೆಗಳು ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ಇನ್ನಷ್ಟು ನಿಮ್ಮ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ರೆ ಇನ್ನಷ್ಟು ಉಲ್ಬಣಗಳು ಆಗುವಂತಹ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಸೂಕ್ತವಾದಂತಹ ವ್ಯಕ್ತಿಯನ್ನು ಹಿಡಿದು ಪರಿಹಾರವನ್ನು ಮಾಡ್ಕೊಳ್ಳಿ, ಭಯವನ್ನು ಪಡಬೇಡಿ ಅಂತ ಹೇಳ್ತಾ ನಿಮ್ಮ ಕುಲದೇವರ ಕ್ಷೇತ್ರವನ್ನು ದರ್ಶನ ಮಾಡಿ, ಇಲ್ಲದ್ರೆ ಇಷ್ಟ ದೇವರ ಒಂದು ದರ್ಶನವನ್ನು ಮಾಡಿ, ಇಲ್ಲದಿದ್ದರೆ ಆ ಮಹಾಕಾಳಿಯ ಆರಾಧನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದ. ಇಂಥ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.